ಭಾರತ ದೇಶದ ಅನ್ನವನ್ನು ತಿಂದು, ಭಾರತ ದೇಶದ ನೀರನ್ನು ಕುಡಿದು, ಭಾರತ ದೇಶದಲ್ಲಿಯೇ ಎಲ್ಲ ಕಾನೂನುಗಳನ್ನು ಪಾಲಿಸುತ್ತಾ, ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತಾ, ಇಲ್ಲಿಯೇ ಜೀವನ ಮಾಡುತ್ತಾ, ಇಲ್ಲಿಯೇ ಆಸ್ತಿ ಮಾಡುತ್ತಾ, ಇಲ್ಲಿಯೇ ಜೀವನವನ್ನು ಕಟ್ಟಿಕೊಳ್ಳಬೇಕೆಂಬ ಆಕಾಂಕ್ಷೆಗಳು ನಿಮ್ಮ ತಲೆಯಲ್ಲಿದ್ದರೂ ಕೂಡ ಇನ್ನೊಂದು ದೇಶಕ್ಕೆ ಜೈಕಾರ ಹಾಕುವಂತಹ ನಿಮ್ಮಂತಹ ಕಚಡ ಕಳ್ಳನ ಮಕ್ಕಳು ಈ ಭೂಮಿ ಮೇಲೆ ಯಾವನೂ ಇಲ್ಲ. ನಿಮ್ಮಂಥವರನ್ನು ಈ ದೇಶದಲ್ಲಿ ಅನ್ನ ಕೊಟ್ಟು, ನೀರು ಕೊಟ್ಟು, ಕಾನೂನಿನ ಸೌಲಭ್ಯ ಕೊಟ್ಟು, ನಿಮಗಾಗಿ ನೀವು ಹಬ್ಬ ಮಾಡುವಂಥ ಸಂದರ್ಭದಲ್ಲಿ ನಿಮಗೆಲ್ಲ ಪ್ರೊಟೆಸ್ಟ್ ಕೊಟ್ಟು, ಪೊಲೀಸರು ನಿಮ್ಮನ್ನು ಆಳುಗಳಂತೆ ನಿಮ್ಮನ್ನು ಕಾದು, ನಿಮ್ಮ ಮನೆ ಮುಟ್ಟವರೆಗೂ ನಿಮ್ಮನ್ನೆಲ್ಲ ಸುರಕ್ಷಿತವಾಗಿ ಕಾಪಾಡಿ ನಿಮ್ಮನ್ನು ಮನೆಗೆ ಬಿಟ್ಟು ಬರಬೇಕು. ನೀವು ಮಾತ್ರ ಬೇರೊಂದು ದೇಶಕ್ಕೆ ಜೈಕಾರ ಹಾಕಬೇಕು. ಇದನ್ನು ಎಲ್ಲ ಮುಸ್ಲಿಮರು ಕೂಡ ವಿರೋಧ ಮಾಡುವಂಥದ್ದು ಕೂಡ ಈ ದೇಶದ ಕರ್ತವ್ಯ. ನಮಸ್ಕಾರ ಕರ್ನಾಟಕ. ಮದ್ದೂರಿನ ಗಣೇಶ ಮೆರವಣಿಗೆ ಪ್ರಕರಣದಲ್ಲಿ ಅಥವಾ ಗಣೇಶ ಗಲಾಟೆಯ ಕಲ್ಲು ತೂರಿದವಾದಂತಹ ಒಂದು ಪ್ರಕರಣ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಭದ್ರಾವತಿಯಲ್ಲಿ ಈದ್ ಮಿಲಾದ್ ಆಚರಿಸುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂತಹ ಕೂಗು ಕೇಳಿ ಬಂದಿದೆ. ಎಷ್ಟು ಕಠೋರ ಮನಸ್ಥಿತಿಗಳು ಇರಬಹುದು ನಿಮ್ಮದು. ಕಚಡಗಳೇ ತಗೊಂಬಂದು ಭಾರತ ದೇಶದ ಅನ್ನವನ್ನು ತಿಂದು, ಭಾರತ ದೇಶದ ನೀರನ್ನು ಕುಡಿದು, ಭಾರತ ದೇಶದಲ್ಲಿಯೇ ಎಲ್ಲ ಕಾನೂನುಗಳನ್ನು ಪಾಲಿಸುತ್ತಾ, ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತಾ, ಇಲ್ಲಿಯೇ ಜೀವನ ಮಾಡುತ್ತಾ, ಇಲ್ಲಿಯೇ ಆಸ್ತಿ ಮಾಡುತ್ತಾ, ಇಲ್ಲಿಯೇ ಜೀವನವನ್ನು ಕಟ್ಟಿಕೊಳ್ಳಬೇಕೆಂಬ ಆಕಾಂಕ್ಷೆಗಳು ನಿಮ್ಮ ತಲೆಯಲ್ಲಿದ್ದರೂ ಕೂಡ ಇನ್ನೊಂದು ದೇಶಕ್ಕೆ ಜೈಕಾರ ಹಾಕುವಂತಹ ನಿಮ್ಮಂತಹ ಕಚಡ ಕಳ್ಳನ ಮಕ್ಕಳು ಈ ಭೂಮಿ ಮೇಲೆ ಯಾವನೂ ಇಲ್ಲ. ಈ ದೇಶವನ್ನು ಹಾಳು ಮಾಡ್ತಕ್ಕಂಥ ಪ್ರಜೆಗಳು ನೀವೆಲ್ಲರೂ ಬದುಕಲಿಕ್ಕೂ ಕೂಡ ಲಾಯಕ್ಕಿಲ್ಲದಂತಹ ಕಳ್ಳನ ಮಕ್ಕಳು ನೀವೆಲ್ಲ. ಸಮಾಜ ದ್ರೋಹಿಗಳೇ, ನಿಮ್ಮಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಂದ ಈ ಸಮಾಜ, ಈ ನನ್ನ ದೇಶ ಭಾರತ ದೇಶದಲ್ಲಿ ಉಳಿದಿರುವಂತಹ ಎಲ್ಲ ಮುಸ್ಲಿಮಾನರಿಗೂ ಕೂಡ ಕೆಟ್ಟ ಹೆಸರು ತರತಕ್ಕಂಥ ಸಂದರ್ಭ ನಿಮ್ಮದು. ಹಾಗಾಗಿ ನೀವು ದೇಶದಿಂದ ನಿಜವಾಗಿಯೂ ನಿಮಗೆ ಗಲ್ಲು ಶಿಕ್ಷೆ ಆಗಬೇಕೆನ್ನುವಂಥದ್ದು ನನ್ನ ವಾದ. ಯಾಕರೋ ಬದುಕಿದ್ರಿ ನೀವೆಲ್ಲ ಕಚಡಗಳೇ. ಅದು ನಿಜವಾಗಿಯೂ ಆಗಿದ್ರೆ ಭದ್ರಾವತಿಯಲ್ಲಿ ಈದ್ ಮಿಲಾದ್ ಆಚರಿಸುವಂತಹ ಸಂದರ್ಭದಲ್ಲಿ ಜಿಂದಾಬಾದ್ ಎನ್ನುವಂತಹ ಕೂಗು ಕೇಳಿ ಬಂದಿದೆ. ಅದು ಸತ್ಯವಾಗಿದ್ದರೆ, ಈಗಾಗಲೇ ಸರ್ಕಾರ ಅದನ್ನು FSLಗೆ ವರದಿಗೆ ಕೊಟ್ಟಿದೆ. ಆ ವರದಿ ಬಂದ ನಂತರ ಅದೇನಾದ್ರು ಸತ್ಯವಾಗಿತ್ತು ಅನ್ನೋದ್ರೆ ಕೆಲವೊಂದಷ್ಟು ಜನ ಅದೆಲ್ಲ ಸುಳ್ಳು ಎನ್ನುವಂಥ ಮಾಹಿತಿ ಕೊಡ್ತಾ ಇದ್ದಾರೆ. ಕೆಲವೊಂದಷ್ಟು ಜನ ಇಲ್ಲ ಅದು ಸತ್ಯ, ಅಲ್ಲಿ ಕೂಗು ಕೇಳಿ ಬಂದಿತ್ತು ಎನ್ನುವಂತಹ ಸತ್ಯವನ್ನು ಹೊರಬರ್ತಾ ಇದೆ. ಅದೆಲ್ಲವನ್ನು ಕೂಡ ಸರ್ಕಾರ ಗಮನಿಸ್ತಾ ಇದೆ. 3 ತಂಡಗಳನ್ನಾಗಿ ಮಾಡಿದರೆ ಒಂದೊಂದು ತಂಡ ಒಂದೊಂದು ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದೆ, ಒಂದೊಂದು ತಂಡ ಒಂದೊಂದು ರೀತಿಯಲ್ಲಿ ವರದಿ ಮಾಡ್ತಾ ಇದೆ. ಆ ವರದಿ ಏನಾದರೂ ಸತ್ಯವಾಗಿದ್ದರೆ, ನಾ ಹೇಳ್ತಾ ಇದ್ದೀನಿ, ಪರ್ಫೆಕ್ಟಾಗಿ ಹೇಳ್ತಾ ಇಲ್ಲ, ಸತ್ಯವಾಗಿದ್ದರೆ ನೀವು ನಿಜವಾಗಿಯೂ ಭಾರತದಲ್ಲಿ ಬದುಕಲಿಕ್ಕೆ ಲಾಯಕ್ಕಿಲ್ಲ. ನಿಮ್ಮಂಥ ಕಚಡ ನನ್ನ ಮಕ್ಕಳು ಈ ಭೂಮಿ ಮೇಲೆ ಯಾವನೂ ಇಲ್ಲ. ಲುಚ್ಚ ನನ್ನ ಮಕ್ಕಳು, ಹುಚ್ಚ ನನ್ನ ಮಕ್ಕಳು, ನಿಮ್ಮೆಲ್ಲರಿಗೆ ಕಿಚ್ಚು ಹಚ್ಚಿ ಬೆಂಕಿ ಹೆಚ್ಚಿ ಸುಡಬೇಕೆನ್ನುವಂಥದ್ದು ನನ್ನ ವಾದ. ನಿಮ್ಮಂಥವರನ್ನು ಈ ದೇಶದಲ್ಲಿ ಅನ್ನ ಕೊಟ್ಟು, ನೀರು ಕೊಟ್ಟು, ಕಾನೂನಿನ ಸೌಲಭ್ಯ ಕೊಟ್ಟು, ನಿಮಗಾಗಿ ನೀವು ಹಬ್ಬ ಮಾಡುವಂಥ ಸಂದರ್ಭದಲ್ಲಿ ನಿಮಗೆಲ್ಲ ಪ್ರೊಟೆಸ್ಟ್ ಕೊಟ್ಟು, ಪೊಲೀಸರು ನಿಮ್ಮನ್ನು ಆಳುಗಳಂತೆ ನಿಮ್ಮನ್ನು ಕಾದು, ನಿಮ್ಮ ಮನೆ ಮುಟ್ಟವರೆಗೂ ನಿಮ್ಮನ್ನೆಲ್ಲ ಸುರಕ್ಷಿತವಾಗಿ ಕಾಪಾಡಿ ನಿಮ್ಮನ್ನು ಮನೆಗೆ ಬಿಟ್ಟು ಬರಬೇಕು. ನೀವು ಮಾತ್ರ ಬೇರೊಂದು ದೇಶಕ್ಕೆ ಜೈಕಾರ ಹಾಕಬೇಕು. ಎಂಥ ಲುಚ್ಚಗಳಿದಿರೋ ನೀವು. ಕಚಡಗಳ ತಗೊಂಬಂದು ನಿಮ್ಮಂಥವ್ರ ದೇಶದಲ್ಲಿ ಬದುಕಲಿಕ್ಕಲ್ಲ, ಯಾವ ದೇಶದಲ್ಲೂ ಅರ್ಹರಲ್ಲ. ನೀವು ಬೇರೆ ದೇಶಕ್ಕೆ ಹೋದ್ರೆ ಅಲ್ಲೇದ ಅನ್ನ ತಿಂತೀರಿ, ಅಲ್ಲೇದ ನೀರು ಕುಡಿತೀರಿ, ಮತ್ತು ಅಲ್ಲೇ ದೇಶಕ್ಕೂ ಜೈಕಾರ ವಿರುದ್ಧ ದುಃಖಾರ ಕೂಗುವಂಥ ಕಚಡ ನನ್ನ ಮಕ್ಕಳಿವು. ನಿಮಗೆಲ್ಲ ಎಂತಹ ಹೊಲಸು ಬಾಯಿ ಬರುತ್ತೆ ನಮ್ಮದಂತಂದರೆ ಅದು ಹೇಳಲಿಕ್ಕೂ ಕೂಡ ಅಸಹ್ಯ ಆಗುತ್ತೆ. ಆದರೆ ಅದನ್ನು ಮಾತನಾಡುವಂಥದ್ದು ಯಾವುದೇ ಒಬ್ಬ ಶಿಕ್ಷಣವಂತನ, ಪ್ರಜ್ಞಾವಂತನ ಅಥವಾ ಬುದ್ಧಿವಂತನ ಅಥವಾ ಶಿಕ್ಷಣವಂತನ ವ್ಯವಸ್ಥೆ ಅಥವಾ ಆತನ ಒಂದು ಉಚ್ಚಾರತೆ ಸ್ಪಷ್ಟವಾಗಿರಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಭಾಳ ಸ್ವಚ್ಛತೆಯಿಂದ ಮಾತನಾಡ್ತಾ ಇದ್ದೀವಿ. ನಿಮ್ಮಂಥ ಕಚಡ ನನ್ನ ಮಕ್ಕಳು ಈ ಭೂಮಿ ಮೇಲೆ ಬದುಕಬಾರ್ದು. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ರಾಜಕಾರಣಿಗಳೇ. ಇಂಥವರಿಗೆ ಪದೇ ಇಂಥವೆಲ್ಲ ಆಗ್ತಿರ್ತಾವಲ್ಲ, ನೀವು ಯಾಕೆ ಕೈಗೊಳ್ಳಲ್ಲ? ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು. ಅದಾಗಿದೆ, ನೋಡೋಣ, FSL ವರದಿ ಕೊಟ್ಟಿದ್ದೀವಿ, ಅದಾದಮೇಲೆ ಚರ್ಚೆ ಮಾಡ್ತೀವಿ, ಅದಾದಮೇಲೆ ಮತ್ತೆ ಕೇಸ್ ಕೊಡ್ತಾರೆ, ಮತ್ತೆ ಬೇಲ್ ಕೊಡ್ತಾರೆ, ಅವ್ರು ಹೊರಗೆ ಬಂದು ಮತ್ತೆ ಅದೇ ಕೆಲಸ ಮಾಡ್ತಾರೆ ಅವರು. ಇಂಥದನ್ನು ತಡೀರೋ ಮರೆಯ. ನೀವು ಏನು ರಾಜಕಾರಣಿಗಳಾಗಿದ್ದೀರಿ, ನಿಮಗೂ ಕೂಡ ಓಟಿನ ರಾಜಕಾರಣ, ಓಲೈಕೆ ರಾಜಕಾರಣ ಮಾಡೋದ್ರಿಂದ ಹಿಂಗೆ ಆಗ್ತಾ ಇದೆ ರಾಜ್ಯದಲ್ಲಿ. ಪದೇ ರಾಜ್ಯದಲ್ಲಿ ಆಗ್ತಾ ಇದೆ. ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ, ಎಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ. ಒಂದಲ್ಲ ಒಂದು ದಿನ ಜನ ಏನಾದರೂ ರೊಚ್ಚಿ ಗೆದ್ದರೆ ರಾಜಕಾರಣಿಗಳಿಗೆ ಉಳಿದುಕೊಳ್ಳಲು ನೆಲೆ ಕೂಡ ಸಿಗುವುದಿಲ್ಲ. ಎಚ್ಚರ ವಹಿಸಿ. ನೇಪಾಳದಲ್ಲಿ ಆಗುತ್ತಿರುವಂತಹ ಕೆಲವೊಂದು ಘಟನೆಗಳಿಗೆ ಕಾರಣವಾಗಬೇಡಿ. ನೇಪಾಳದಲ್ಲಿ ಇವತ್ತು ಆಗ್ತಿರುವಂಥ ಘಟನೆಯನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದು ಮುಂದಲ್ಲ ಒಂದು ದಿನ ಇದೇ ರೀತಿ ವರ್ತನೆಗಳು ಕಂಡು ಬಂದರೆ ರಾಜ್ಯದಲ್ಲಾಗಲಿ ಅಥವಾ ರಾಷ್ಟ್ರದಲ್ಲಾಗಲಿ ಕೇವಲ ಒಂದು ಧರ್ಮವನ್ನು ಓಲೈಕೆ ಮಾಡುವುದಾಗಲಿ, ಒಂದು ಧರ್ಮದ ಪ್ರಕಾರ ನಡೆದುಕೊಳ್ಳುವುದಾಗಲಿ, ಅಥವಾ ಇಂತಹ ಹಿಂಸೆಗಳನ್ನು ಸಹಿಸಿಕೊಳ್ಳುವುದಾಗಲಿ, ಅಂತಹ ಹಿಂಸೆಗಳು ನಡೆದಿದ್ದರೂ ಕೂಡ ನಡೆದಿಲ್ಲ ಎನ್ನುವಂಥ ವರ್ತನೆ ನೀವೇನಾದರೂ ತೋರಿಸಿದ್ದೇ ಆದಲ್ಲಿ ಮುಂದೊಂದು ದಿನಮಾನಗಳಲ್ಲಿ ನಿಮಗೂ ಕೂಡ ಒಂದು ಪರಿಸ್ಥಿತಿ ಬರಬಹುದು.
ನಿಮಗೆ ಖಂಡಿತವಾಗಿಯೂ ತಕ್ಕ ಪಾಠ ಕಲಿಸಬೇಕು. ಜನಸಾಮಾನ್ಯರು ಇಂತಹ ಓಲೈಕೆ ಮಾಡುವಂತಹ ರಾಜಕಾರಣಿಗಳು, ಇಂತಹ ಓಲೈಕೆ ಮಾಡುವಂತಹ ಮಹಾನಾಯಕರು, ಈ ಧರ್ಮದ ನಾಯಕರೆಲ್ಲ ಏನಾಗಿದ್ದೀರಿ ನೀವು ಅಂತ ನಿಮಗೆ ಹೇಳುವಂತಹ ಪರಿಜ್ಞಾನ ಇಲ್ವಾ? ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಬಂದು ಸದ್ಭಾವನೆ ಅಥವಾ ಸದ್ಬಳಕೆ ಮಾಡುವಂತಹ ಭಾಷೆಗಳನ್ನು ಹೇಳಿಕೊಡುವಂಥದ್ದು, ಅಥವಾ ಈ ಸಮಾಜಕ್ಕೆ ಚ್ಯುತಿಯ ತರುವಂತಹ ಒಂದು ಘಟನೆಗಳು ಸಂಭವಿಸಬಾರದು ಎನ್ನುವಂಥದ್ದು ಭಾವನೆಗಳು ನಿಮ್ಮಲ್ಲಿ ಇಲ್ವಾ? ನಿಮ್ಮ ಮಕ್ಕಳು ಏನು ಮಾಡಿದ್ರು ಸರಿನಾ? ಮತ್ತೆ ಹಿಡ್ಕೊಂಡೋದಾಗ ಹೇಳ್ಬಿಡೋದು ನಮ್ಮ ಮಕ್ಕಳೆಲ್ಲ ಸಾಧಾರಣ ವ್ಯಕ್ತಿಗಳು, ಸಾಮಾನ್ಯ ಪ್ರಜೆಗಳು, ಏನೂ ಮಾಡಿಲ್ಲ, ಅವ್ರೇನೂ ತಪ್ಪು ಮಾಡೋದಿಲ್ಲ ಅಂತ ಹೇಳ್ಬಿಡೋದು. ಯಾವ ಬಾಯಿಲಿ ಹೇಳ್ತೀರಿ? ಅನ್ನ ತಿಂತೀರಿ? ಏಸಿಗೆ ಏನಾರು ತಿಂತೀರಿ? ಕಚಡಗಳು ತಗೊಂಬಂದು ನೀವು ತಂದೆ ತಾಯಿಗಳು ಮೊದಲು ನೆಟ್ಟಗಿರೋ ದನ ಕಾಯಿ ನನ್ನ ಮಕ್ಕಳು ತಗೊಂಬಂದು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀರಿ ನೀವೆಲ್ಲ? ಎಲ್ಲೇ ಅನ್ನ ತಿಂತಾ ಇದ್ದೀರಿ, ಎಲ್ಲೇ ನೀರು ಕುಡಿತಾ ಇದ್ದೀರಿ? ಅದನ್ನು ಸಾಮಾಜಿಕವಾಗಿ ಬಳಸ್ಕೊಳ್ರಿ. ಮೊದಲು ಈ ದೇಶಕ್ಕೆ ಮರ್ಯಾದೆಯನ್ನು ಕೊಡ್ರಿ. ಅದು ಬಿಟ್ಟು ಯಾವುದ್ರಿ ಹೇಳೋದು ನಿಮಗೆ? ಯಾವನ್ರಿ ಹೇಳಿದ್ದು ನಿಮಗೆ? ಯಾವನ ಅವನು ಮಹಾನಾಯಕ ನಿಮಗೆ ಹೇಳ್ತಾರೆ ಹಿಂಗೆ ಮಾಡು ಅಂತಂದು? ಅವನಿಗೂ ಕೂಡ ಎಡಿಮುರಿ ಕಟ್ಟಬೇಕೆನ್ನುವಂಥದ್ದು ನನ್ನ ವಾದ. ಈ ಸಮಾಜದಲ್ಲಿ ಶಾಂತಿಯುತವಾಗಿ ಬದುಕಲಿಕ್ಕೆ ಎಲ್ರಿಗೂ ಕೂಡ ಅನುಕೂಲ ಮಾಡಿಕೊಡುವಂಥ ಸಮಾಜ ಇದು. ಬದುಕ್ತಾ ಇದ್ರಿ, ಬದುಕಿ. ಅದನ್ನು ಬಿಟ್ಟು ಇನ್ನೊಂದು ದೇಶಕ್ಕೆ ಜೈಕಾರ ಹಾಕುವುದಾದರೆ ನಿಮ್ಮನ್ನು ನೇಣಿಗೆ ಏರಿಸಬೇಕು, ನಿಮಗೆ ಮರಣದಂಡ ಶಿಕ್ಷೆ ಕೊಡಬೇಕು. 10 ದಿನದಲ್ಲಿ 15 ದಿನದಲ್ಲಿ FSL ವರದಿ ಬಂದ ನಂತರ 15-20 ದಿನದಲ್ಲಿ ನಿಮಗೆ ಗಲ್ಲು ಶಿಕ್ಷೆ ಕೊಟ್ಟುಬಿಡ್ಬೇಕು ನಿಮ್ಮಂಥ ಕಳ್ಳರಿಗೆ. ದೇಶವನ್ನು ಹಾಳು ಮಾಡುವಂಥ ಕಳ್ಳರು ನೀವೆಲ್ಲ. ಕಚಡಗಳ ನೀವೆಲ್ಲ ಬದುಕಲಿಕ್ಕೆ ಕೂಡ ನಾಲಾಯಕ, ನೀವೆಲ್ಲ ಅಯೋಗ್ಯರು ತಗೊಂಬಂದು ನಿಮ್ಮಂಥವ್ರನ್ನು ನಂಬಿರುವಂಥ ನಾಯಕರುಗಳು. ಅವ್ರು ಏನು ಮಾಡ್ತಾರೆ? ಅದನ್ನೇ ಮಾಡ್ತಾರೆ ಅವ್ರು ನಾಯಕರುಗಳು. ಏನು ಮಾಡ್ತಾರೆ ಅವರು? ಯಾವ ಧರ್ಮವನ್ನು ಮೆಚ್ಚಿಸ್ಲಿಕ್ಕೆ ಹೊರಟಿದ್ದೀರಿ? ಯಾವ ನಾಯಕರನ್ನು ಮೆಚ್ಚಿಸ್ಲಿಕ್ಕೆ ಹೊರಟಿದ್ದೀರಿ? ನಿಮ್ಮಲ್ಲಿ ನಿಮ್ಗೆ ಈ ನಾಯಕರುಗಳು ಏನಿದಾರಲ್ವ, ನಿಮ್ಮ ನಾಯಕರುಗಳು ಎನಿಸ್ಕೊಳ್ಳೋರು, ಅವ್ರಿಗೆ ಬುದ್ಧಿ ಹೇಳಲ್ವಾ ನಿಮಗಿಂಥವು ಮಾಡಬಾರ್ದು ಅಂತ ಪದೇ ಪದೇ ಆಗ್ತಾ ಇದ್ದೀವಿ. ಹಿಂದೆ ಕೂಡ ನೋಡಿದ್ದೆ, ಯಾವುದೋ ಒಬ್ಬ ವಿಧಾನ ಪರಿಷತ್ ಸದಸ್ಯ ಆಗಿರುವಂತಹ ಒಬ್ಬ ವ್ಯಕ್ತಿ ಹೊರಗಡೆ ಬಂದು ಅವಾಗ ಕೂಡ ಪಾಕಿಸ್ತಾನ ಜಿಂದಾಬಾದ್ ಎನ್ನುವಂತಹ ಒಂದು ಕಚ್ಚಡ ಹೇಳಿಕೆ ಹೊರ ಬಂದಿತ್ತು. ಅವಾಗಲೂ ಕೂಡ ಸಮರ್ಥನೆ ಮಾಡ್ಕೊಂಡ್ರಿ ಸರ್ಕಾರದವರು. ಈಗ ಮತ್ತೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ. ಈ ಸಮರ್ಥನೆ ಮುಂದೊಂದು ದಿನ ಆಪಾದನೆ ದೊಡ್ಡದಾಗಬಹುದು. ಅರ್ಥೈಸಿಕೊಳ್ಳಿ ರಾಜಕಾರಣಿಗಳೇ, ಇದು ಬಹಳ ಒಳ್ಳೆಯದಲ್ಲ. ಇದು ನಾಡಿಗೂ ಒಳ್ಳೆಯದಲ್ಲ, ರಾಜ್ಯಕ್ಕೂ ಒಳ್ಳೆಯದಲ್ಲ, ರಾಷ್ಟ್ರಕ್ಕೂ ಒಳ್ಳೆಯದಲ್ಲ. ಯುವ ಜನಾಂಗ ಏನಾದರೂ ಎದ್ದು ನಿಂತಿದೆ ಅಥವಾ ಎದ್ದು ನಿಂತರೆ ನಿಮಗೆ ಯಾರಿಗೂ ಕೂಡ ಉಳಿಗಾಲವಿಲ್ಲ ಎನ್ನುವಂಥದ್ದು ನನ್ನ ಆರೈಕೆ, ಹೇಳಿಕೆ. ಇದನ್ನು ಎಚ್ಚೆತ್ತುಕೊಳ್ಬೇಕು ನೀವೆಲ್ಲ ರಾಜಕಾರಣಿಗಳು. ಇಂತಹ ಘಟನೆಗಳು ಮರುಕಳಿಸಬಾರದು. ಪಾಪ ನಿಮ್ಮಿಂದ ಪೊಲೀಸರು ಏನು ತಪ್ಪು ಮಾಡಿದರು ಎಲ್ಲವನ್ನ ಕಾಪಾಡಬೇಕು. ಈ ಕಡೆ ರಾಜಕಾರಣಿಗಳ ಮಾತನ್ನು ಕೇಳಬೇಕು, ಈ ಕಡೆ ನಿಮ್ಮಂಥ ಕಚಡಗಳನ್ನು ಸಂರಕ್ಷಣೆ ಮಾಡಬೇಕು. ಮತ್ತೆ ನಿಮ್ಮನ್ನು ಜೈಲಿಗೆ ಕರ್ಕೊಂಡು ಯಾರು ಹೊಡಿಬಾರ್ದು ಹಂಗೆ ಕರ್ಕೊಂಡು ಹೋಗ್ಬೇಕು ನಿಮ್ಮನ್ನು. ನೀವೇನು ದೇಶಕ್ಕೆ ಏನಾದರೂ ಸ್ವತಂತ್ರ ಹೋರಾಟಗಾರರ ಅಥವಾ ದೇಶದ ಬಗ್ಗೆ ಬಹುದೊಡ್ಡ ಹೋರಾಟವನ್ನು ಮಾಡಿದಿರ? ದೇಶದ ವಿರುದ್ಧ ಕೂಗಿದಂಥ ಹೇಳಿಕೆಯನ್ನು ಮತ್ತೆ ನಿಮ್ಮನ್ನು ಕಾಪಾಡಬೇಕು, ಸುರಕ್ಷಿತವಾಗಿ ಮತ್ತೆ ಜೈಲಿಗೆ ಕಳಿಸ್ಬೇಕು. ಎಂಥ ಕರ್ಮಗುರು ಈ ಸಮಾಜದಲ್ಲಿ ನಡೀತಾ ಇರೋದು. ಇದ್ರ ಬಗ್ಗೆ ಮಾತಾಡಲಿಕ್ಕೂ ಕೂಡ ನನಗೆ ಭಾಳಷ್ಟು ಹಿಂಸೆ ಆಗ್ತಿರುವಂಥದ್ದು. ಈ ದೇಶದ ವಿರುದ್ಧವನ್ನು ಕೂಗಿದಂಥ ನಿಮ್ಮಂಥ ಕಚಡಗಳಿಗೆ ಆದಷ್ಟು ಬೇಗ ಗಲ್ಲು ಶಿಕ್ಷೆ ಆಗಲಿ. ರಾಜಕಾರಣಿಗಳನ್ನು ಇಂಥವ್ರನ್ನು ಓಲೈಕೆ ಮಾಡುವುದನ್ನು ಬಿಡಲಿ. ಅವರಿಗೆಲ್ಲ ಒಳ್ಳೆ ಬುದ್ಧಿ, ಎಲ್ಲ ಧರ್ಮ ಗುರುಗಳನ್ನು ಕರೆಸ್ರಿ. ಧರ್ಮಗುರುಗಳನ್ನು ಕರೆಸಿ ಇಂಥದ್ದು ಹೇಳಿದರೆ ಮಾತ್ರ ನಮಗೆ ಸಮಾಜದಲ್ಲಿ ಏನಾದರೂ ಒಳ್ಳೆ ಸ್ಥಿತಿಮಾನಗಳು ಸಿಗ್ತಾವಂತ ಯಾರಾದರೂ ಹೇಳಿದಾರಾ? ಹೆಂಗೆ ನಿಮಗೆ? ಇಂಥದ್ದನ್ನೇ ಪದೇ ಪದೇ ಮಾಡ್ತಾ ಇಲ್ಲ. ನಿಮ್ಮ ಧರ್ಮಗುರುಗಳಿಗೆ ಬುದ್ಧಿ ಇಲ್ವಾ ಇಂಥದನ್ನು ಮಾಡಬಾರ್ದು ಅಂತ ಹೇಳೋಕ್ಕೆ? ಯಾವ ರೀತಿ ಹೊರಟಿದ್ದೀರಿ ನೀವು ಸಮಾಜದಲ್ಲಿ ನನಗೆ ಅರ್ಥ ಆಗ್ತಿಲ್ಲ. ದಯಮಾಡಿ ಆದಷ್ಟು ಬೇಗ ನಿಮ್ಗೆ ಎಲ್ಲರಿಗೂ ಗಲ್ಲು ಶಿಕ್ಷೆ ಆಗಲಿ. ಯಾರ್ಯಾರು ಆ ಹೇಳಿಕೆ ಕೂಗಿದ್ರೆ ಎಲ್ಲರೂ ಕೂಡ ಗಲ್ಲು ಶಿಕ್ಷೆ ಆಗಲಿ. ನಿಮಗೆ ನೀರು ಜೈಲಲ್ಲಿಟ್ಟರು ಕೂಡ ನೀರು ಗಾಳಿ ಏನೂ ಇರದೇ ಇರುವಂಥ ಪ್ರದೇಶದಲ್ಲಿ ಬಿಸಾಕಲಿ ನಿಮ್ಮನ್ನು. ಕಚಡ ನನ್ನ ಮಕ್ಕಳು ತಮ್ಮ ನಿಮಗೂ ಕೂಡ ದೊಡ್ಡ ಶಿಕ್ಷೆ ಆಗಬೇಕು ಎನ್ನುವಂಥದ್ದು ಕೂಡ ನನ್ನ ವಾದ. ಇಷ್ಟರ ಮೇಲೆ ನೀವು ಇಷ್ಟು ಕಚಡ ವ್ಯಕ್ತಿಗಳಂತ ಅನ್ಕೊಂಡಿರಲಿಲ್ಲ. ನೀವು ಮಾಡುವಂಥ ಒಂದೇ ಒಂದು ತಪ್ಪುಗಳಿಂದ ಇಡೀ ಮುಸಲ್ಮಾನ ಕುಟುಂಬಕ್ಕೂ ಮುಸಲ್ಮಾನ ಸಮುದಾಯಕ್ಕೂ ಎಲ್ಲರೂ ಕೂಡ ಕೆಟ್ಟ ಹೆಸರು ತರುವಂಥದ್ದು. ಇದು ಖಂಡಿತವಾಗಿರುವಂಥ ತಪ್ಪು. ಇದನ್ನು ಎಲ್ಲ ಮುಸ್ಲಿಮರು ಕೂಡ ವಿರೋಧ ಮಾಡುವಂಥದ್ದು ಕೂಡ ಈ ದೇಶದ ಕರ್ತವ್ಯ. ಇದನ್ನು ತಪ್ಪು, ಇದು ಆಗಿದೆ, ಏನೋ ಆಗಿದೆ ಹಂಗೆ ಬೇಡ, ಆಗಿದೆ, ಶಿಕ್ಷೆ ಆಗಬೇಕು. ಇದನ್ನು ಎಲ್ಲ ಧರ್ಮದವರು ಕೂಡ ಸಪೋರ್ಟ್ ಮಾಡ್ಬೇಕು, ಇದನ್ನು ಅವ್ರಿಗೆ ಶಿಕ್ಷೆ ಮಾಡುವಂಥದ್ದನ್ನು. ಇಲ್ಲ ಅಂತಂದ್ರೆ ನೀವು ಪದೇ ಪದೇ ಆಗ್ತಾನೆ ಇರ್ತಾವೆ. ಹಾಗಾಗಿ ಇದನ್ನು ಅವ್ರಿಗೆ ಆದಷ್ಟು ಬೇಗ ಗಲ್ಲು ಶಿಕ್ಷೆ ಆಗಲಿ ಅಂತೇಳಿ ಹೇಳ್ತಾ ಈ ಒಂದು ಹೇಳಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.